ನಾನು ಹೇಮಂತ್ ಪ್ರಜಾಕೀಯ. ಇವತ್ತು ನಮ್ಮ ಸ್ನೇಹಿತರ ಜಮೀನಲ್ಲಿ ಸ್ವಲ್ಪ ಅಡಿಕೆ ಗಿಡ ಹಾಕಿದ್ರು, ಕ್ಲೀನ್ ಮಾಡೋಣ ಅಂತ ಬಂದಿದ್ವಿ. ಸಿಕ್ಕಾಪಟ್ಟೆ ಕಳೆ ಇತ್ತು. ಏನಪ್ಪ ಇಷ್ಟೊಂದು ಕಳೆ ಬೆಳ್ಕೊಂಬಿಟ್ಟಿದೆ, ನಮ್ಮ ಕೈಲಿ ಇದಾಗತ್ತಾ, ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಒಂದು ಸತಿ ಯೋಚನೆ ಮಾಡಿದ್ವಿ. ಇದು ನಾವು ಜೀವನ ಮಾಡಲಿಕ್ಕೆ ಕಂಡ್ಕೊಂಡಿರ್ತಕ್ಕಂಥ ವ್ಯವಸಾಯ, ನಾವು ಕ್ಲೀನ್ ಮಾಡಲೇಬೇಕು. ಆಗುತ್ತಾ ಅಂತ ಕೂತ್ಕೊಂಡ್ರೆ ಕಳೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಾವು ಬೆಳೀತಕ್ಕಂಥ ಬೆಳೆ ನಮ್ಮ ಕೈಗೆ ಸಿಗೋದಿಲ್ಲ. ಪ್ರಯತ್ನ ಮಾಡಿದ್ವಿ, ಆದಷ್ಟು ಕೂಡ ಕ್ಲೀನ್ ಮಾಡಿದ್ವಿ. ಪ್ರತಿನಿತ್ಯ ಕ್ಲೀನ್ ಮಾಡಲೇಬೇಕಾಗತ್ತೆ. ಸೊ ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ವ್ಯವಸ್ಥೆನೂ ಕೂಡ ಹಾಗೇ. ಒಬ್ರ ಕೈ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಅದು ಎಲ್ರಿಗೂ ಕೂಡ ಗೊತ್ತಿದೆ. ವ್ಯವಸ್ಥೆ ತುಂಬ ಆಳವಾಗಿ ಬೆಳ್ಕೊಂಬಿಟ್ಟೈತೆ ಕಳೆ ಅನ್ನೋದು. ಆದರೆ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡೋರಿಗೆ ಗೊತ್ತಾಗುತ್ತೆ ಇದು ವ್ಯವಸ್ಥೆಗೆ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಕಳೆ ಅಂತ. ಅದೇ ವ್ಯವಸ್ಥೆ ಒಳಗೆ ನಮಗಿದೇ ಚೆನ್ನಾಗಿದೆ ಅಂತ ಜೀವನ ಮಾಡ್ತಿರೋರಿಗೆ ಅದು ಕಳೆ ಅಂತ ಅನಿಸಲ್ಲ, ಇದು ಕೂಡ ಒಂದು ರೀತಿ ಬೆಳೆ ಅಂತ ಅನಿಸ್ಬಿಡುತ್ತೆ. ವಿಚಾರ ಇಷ್ಟೇ, ನಮಗೆ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಕಳೆಗಳನ್ನು ತೆಗೆದುಹಾಕಬೇಕು. ಅಂದರೆ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪ್ರಚಾರ ಇರ್ಬೋದು, ಅನೇಕ ಉದಾಹರಣೆಗಳು ಸಿಗುತ್ತೆ. ಸೊ ನಾವು ಎಲ್ಲಿವರೆಗೂ ಕೂಡ ಕಳೆನೇ ನಮ್ಮ ಬೆಳೆ ಅಂದ್ಕೊಂಡು ನಾವು ಜೀವನ ಮಾಡ್ತಾಯಿರ್ತೀವೋ ಅಲ್ಲಿವರೆಗೂ ಕೂಡ ವ್ಯವಸ್ಥೆ ಸರಿಯಾಗೋದಿಲ್ಲ. ಪ್ರಜಾಕೀಯದ ವಿಚಾರಗಳು ಕೂಡ ನಮ್ಗೆ ಅದನ್ನೇ ತಿಳಿಸುತ್ತೆ. ನೀನು ಎಲ್ಲಿವರೆಗೂ ಕಳೆನ ಕಳೆ ಅಂತ ನೋಡ್ತೀಯೋ ಆಗ ವ್ಯವಸ್ಥೆನ ನೀನು ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಕಳೆನೇ ಬೆಳೆ ಅಂತ ಅನ್ಕೋತೀಯೋ ಆಗ ವ್ಯವಸ್ಥೆನೂ ಕೂಡ ಬೆಳೆಯ ರೀತಿಯಲ್ಲಿ ಕಂಡ್ರೂ ಕೂಡ ದೊಡ್ಡ ರೀತಿಯಲ್ಲಿ ಕಳೆಯಾಗಿ ಪರಿವರ್ತನೆ ಆಗಿಬಿಡುತ್ತೆ. ನಾವು ನಮ್ಮ ಜಮೀನು, ನಮ್ಮ ಹೊಲನ ಎಷ್ಟು ಚೆನ್ನಾಗಿರಬೇಕು, ನಮಗೆ ಒಳ್ಳೆಯ ಬೆಳೆ ಬರಬೇಕು ಅಂತ ಮುತುವರ್ಜಿ ವಹಿಸಿ ತುಂಬ ಕೆಲಸಗಳನ್ನು ಹಗಲು ಅನ್ನಲ್ಲ, ರಾತ್ರಿ ಅನ್ನಲ್ಲ, ಬಿಸಿಲು ಅನ್ನಲ್ಲ ನೋಡಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದರೆ ಇದು ನಮ್ಮದು, ಸ್ವಯಾರ್ಜಿತ ಅಂತ ಅನ್ಕೋತೀವಿ, ನಮ್ಮದು ಅಂತ ಅನ್ಕೋತೀವಿ. ವ್ಯವಸ್ಥೆನೂ ಕೂಡ ಹಾಗೇ, ವ್ಯವಸ್ಥೆ ಕೂಡ ನಮ್ಮದೇ. ನಾವು ಇರೋವರೆಗೂ ನಮ್ಮದೇ. ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯ ವ್ಯವಸ್ಥೆ ಬೇಕಲ್ವಾ. ನಾವು ಬೆಳೆ ಬೆಳೀತಿರೋದು ನಮ್ಮ ಒಂದು ಇವತ್ತಿನ ವ್ಯವಸ್ಥೆಗೆ, ಅಂದರೆ ಇವತ್ತಿನ ನಮ್ಮ ಜೀವನ ಬದುಕಿಗೋಸ್ಕರ ಅಲ್ವಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅಲ್ವಾ. ಸೊ ವ್ಯವಸ್ಥೆನ ಯಾರೋ ಅಂದರೂ ಮಾಡಿಕೊಡ್ತಾ ಇದ್ದಾರೆ, ಅದು ಒಳ್ಳೆಯ ರೀತಿ ಉತ್ತಮವಾಗಿರುತ್ತೆ. ನಮ್ಮ ಆಲೋಚನೆಗಳು, ವಿಚಾರಧಾರೆಗಳು ಒಳ್ಳೆ ರೀತಿ ಹೋಗ್ತಾಯಿದೆ ಅಂತಂದಾಗ ಖಂಡಿತವಾಗಿ ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಪ್ರಜಾಕೀಯದ ವಿಚಾರಗಳು ಕೂಡ ಅಷ್ಟೇ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನೇಕ ಕಳೆಯನ್ನು, ಬೆಳೆನ ಅಥವಾ ಬೆಳೆ ಅಂತ ಅಂದ್ಕೊಂಡಿರೋ ಕಳೆಗಳನ್ನು ಕಿತ್ತಾಕ್ಲಿಕ್ಕೆ, ಹೋಗ್ಲಾಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕಾಗತ್ತೆ. ಸೊ ಈ ವ್ಯವಸ್ಥೆ ಒಳಗೆ ಇರ್ತಕ್ಕಂಥ ಬೆಳೆ ಎಲ್ಲರದ್ದು ನಮ್ಮದೇ. ಇಷ್ಟು ವರ್ಷ ಇರ್ತಕ್ಕಂಥ ಕಳೆನ ನಾವು ದಯವಿಟ್ಟು ಕಿತ್ತಾಕ್ಬಿಟ್ಟು ಮುಂದಿನ ಪೀಳಿಗೆ ಒಳ್ಳೆಯ ವ್ಯವಸ್ಥೆನ ಮಾಡಿಕೊಡೋಣ, ಮುತುವರ್ಜಿ ವಹಿಸೋಣ. ಈ ದೇಶನೂ ನಮ್ಮದೇ, ಈ ವ್ಯವಸ್ಥೆನೂ ನಮ್ಮದೇ, ಈ ಕಳೆಗೆ ಮೂಲನೂ ಕೂಡ ನಾವೇ. ಹಾಗಂತ ರಾಜಕೀಯ ಕೆಟ್ಟದು ಅಂತ ಹೇಳಲ್ಲ ನಾನು, ರಾಜಕೀಯ ಒಳ್ಳೆಯದೇ. ಅದನ್ನು ನಾವು ಅಳವಡಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬದಲಾಗಬೇಕಾಗಿದೆ. ಹೇಳ್ತಾ ನಮಸ್ಕಾರ. ಜೈ ಪ್ರಜಾಕೀಯ.